ಪಪ್ಪ ಪಪ್ಪ ಏನಪ್ಪ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿರ್ತೀನಿ. ನಾವು ಕೂಡ ಆರಾಮದಿವಿ ನೋಡ್ರಿ. ಇವತ್ತು ಬೆಳಗ್ಗೆಯಿಂದನೇ ನಾನು ಲಾಗ್ ಸ್ಟಾರ್ಟ್ ಮಾಡ್ಕೊಳತ್ತೀನಿ ರೀ. ಬೆಳಗ್ಗೆನೇ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡೋದಿದೆ ರೀ. ಪೂಜೆ ಕೂಡ ಆಯಿತು. ಈ ಥರ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿದ್ದೀನಿ ರೀ. ನಾನು ನಿಮಗೆ ಹೋದ ಲಾಗಲ್ಲೇ ಹೇಳಿದ್ದೀನಿ ರೀ, ದೇವ್ರ ಫೋಟೋ ಎಲ್ಲ ಜಾಸ್ತಿ ಇಟ್ಟಿಲ್ಲ, ನಾವು ಇಷ್ಟೇ ಇಟ್ಟಿದ್ದೀವಿ ಅಂಥೇಳಿ. ಈ ಥರ ಸಿಂಪಲ್ಲಾಗಿ ಪೂಜೆ ಇತ್ತು ನೋಡ್ರಿ. ಪೂಜೆ ಎಲ್ಲ ಯಾವ ಥರ ಬಂದೈತೆ ಅಂಥೇಳಿ ಕಮೆಂಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಇಲ್ಲಿಂದನೇ ಶುರು ಮಾಡ್ಕೊಂಡ್ರಿ. ಇವತ್ತು ನೋಡಿರಿ, ಎಲ್ಲನೂ ಹೂವು ಎಲ್ಲ ಇಷ್ಟೆಲ್ಲ ಚೆನ್ನಾಗಿ ಇಟ್ಟಿನ್ರಿ ಕರೆ. ಬಟ್ ನಮ್ಮ ಗುಂಡು ಬಿಡಂಗಿಲ್ಲ ರೀ ಇದ್ರ ನೀರಾಕ. ಅವ ಬಂದು ಈಗ ಸದ್ಯ ಬಂದು ಜಗಲಿ ತಕ ನಿಂದಿರ್ತಾನೆ ರೀ. ಅವ ಭಾಳ ಇದನ್ನಾಗ್ಯಾನ ರೀ, ಚೂಟಿ ಆಗ್ಯಾನ. ಮತ್ತು ಆಮೇಲೆಲ್ಲ ಹೂ ಸರಿಸ್ಬೇಕಾಗೈತಿ. ಅದಕ್ಕೆ ಸುಮ್ಮನೆ ಇರಲಿ ಅಂತೇಳಿ ಮಾಡಿರ್ತೀನಿ ರೀ ಈ ಥರ ಪೂಜೆ. ಬಟ್ ಜಾಸ್ತಿ ತೋರಿಸ್ಕೊಂಡಿಲ್ಲ. ಇವಾಗ ನಾನು ಹೆಂಗೋ ಪೂಜೆ ಮಾಡೋ ಟೈಮಲ್ಲೇ ವಿಡಿಯೋ ಮಾಡಾಕತ್ತಿದ್ನಲ್ಲ, ಅದಕ್ಕೋಸ್ಕರ ತೋರಿಸ್ಕೊಂಡಿನಿ. ನಿಮಗೆ ಹೇಳ್ದಂಗೆ ನೋಡ್ರಿ. ನೆಕ್ಸ್ಟ್ ಇಲ್ಲಿ ಬಂದು ನಿಂತ ನೋಡ್ರಿ ಅವ. ಹಿಂಗೆ ಒಟ್ಟು ಹೂವು ಮತ್ತು ದೇವ್ರ ಮುಂದಿನ ಗಂಟೆ, ದೀಪ, ಫೋಟೋ ಮೇಲೆ ಕಣ್ರಿ. ನಾ ಎಷ್ಟು ಹೇಳಕತ್ತಿದ್ರು ನನ್ನೊಂದು ನೋಡ್ತಾನೆ, ಆ ಕಡೆ ಒಂದು ನೋಡ್ತಾನೆ ರೀ. ಒಟ್ಟು ಬರಾಕತ್ತಿಲ್ಲ ರೀ. ನಾವು ಕರ್ಕೊಂಡು ಹೋದ್ರು ನೀವು ಕರ್ಕೊಂಡು ಹೋಗ್ಬೇಕಲ್ರಿ ತಂತೀರಿ. ಬಟ್ ಕರ್ಕೊಂಡು ಹೋದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ರೀ. ಅಲ್ಲಿಂದ ಹೆಂಗಾರೆ ಮಾಡಿ ಏನಾದರೂ ಟೆಕ್ನಿಕ್ ಮಾಡಿ ಏನಾದರೂ ತೋರಿಸ್ಬಿಟ್ಟು ಕರ್ಕೋಬೇಕು ರೀ. ಅವಂಗೆ ಕರಿಬೇಕು. ಅವಾಗ ಅವ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ, ಇದಕ್ಕಿಂತ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರೋದನ್ನು ನಾವು ಏನಾದರೂ ಟಾಯ್ ಕೊಡಾಕತ್ತಿದ್ವಿ ಅಂದ್ರೆ ಅಷ್ಟೇ ಬರ್ತಾನೆ ರೀ. ಇಲ್ಲ ಅಂತಂದ್ರೆ ಬರೋಂಗಿಲ್ಲ ರೀ ಅವ. ಅಲ್ಲೇ ನಿಂತು ಆಟ ಆಡೋದು, ಮತ್ತು ಹೂವು ಬಾಯಿಗೆ ಹಾಕೊಂಡಂಗೆ ಮಾಡೋದು, ಗಂಟೆ ತೊಗೊಳ್ಳೋದು, ಈ ಥರನೇ ಕಿತಾಪತಿ ಮಾಡ್ತಾ ಇರ್ತಾನೆ ನೋಡಿರಿ. ಬೆಳಿಗ್ಗೆ ಇವ್ನು ಕಿತಾಪತಿ ನೋಡ್ಕೊಂಡು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಳತ್ತಿದ್ದೆ ರೀ ಸಣ್ಣಂಗೆ ಒಂದಾಗಿನ. ಬಟ್ ಸ್ಲೋ ಆಗೇನೆ ಕೆಲಸ ಮಾಡೋದ್ರಿ ಇವ್ನು ತೊಗೊಂಡು. ಜಾಸ್ತಿ ಸ್ಪೀಡಾಗಿ ನಡೆಯೋಂಗಿಲ್ಲ. ಯಾಕಂದ್ರೆ ಅವನಿಗೆ ನೋಡಬೇಕು, ಅಡುಗೆ ಒಂದು ಕಡೆ ಮಾಡಬೇಕು, ಕೆಲಸ ಒಂದು ಕಡೆ ಮಾಡಬೇಕು ಅಂತೇಳಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ನಾನು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೆ ರೀ. ಶಾವ್ಗೆ ಉಪ್ಪಿಟ್ಟು ಮಾಡುವಂಥ ರೆಸಿಪಿನ ನಿಮಗೆ ತೋರಿಸಿಲ್ಲ, ಮಾಡಿದ್ದಷ್ಟೇ ತೋರ್ಸತ್ತೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಒಳಗೆ ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ಕೊಳ್ತೀನಿ ರೀ. ಉದುರಾಗಿ ಮಸ್ತ್ ಅಂದ್ರೆ ಮಸ್ತ್ ಬಂದಿತ್ತು ರೀ ಶಾವ್ಗೆ ಉಪ್ಪಿಟ್ಟು. ಯಾವುದೇ ರೀತಿ ಕಿಚಿ ಇರಲಿಲ್ಲ. ಭಾರಿ ಮಸ್ತ್ ಬಂದಿತ್ತು ರೀ ಶಾವ್ಗೆ ಉಪ್ಪಿಟ್ಟು. ಅದಕ್ಕೆ ತಕ್ಕಷ್ಟು ಎಷ್ಟು ನೀರು ಹಾಕಬೇಕು ಎಲ್ಲನೂ ನಾನು ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಒಳಗೆ ರೆಸಿಪಿ ಶೇರ್ ಮಾಡ್ತೀನಲ್ಲ, ಆ ಟೈಮ್ ಒಳಗೆ ಡೀಟೇಲಾಗಿ ಹೇಳ್ತೀನಿ ರೀ. ಮತ್ತು ನಮ್ಮ ಹಸ್ಬೆಂಡ್ ಅವರು ಟಿಫಿನ್ ಮಾಡಾಕತ್ತಿದ್ರು, ನೀವು ನೋಡ್ತಿರ್ಬೋದು. ಅವ್ರಿಗೆ ಕಾಡ್ಸಾಕತ್ತಿದ್ದೀರಿ ಭಾಳ ದೊಡ್ಡ ಪ್ಲೇಟ್ ತೊಗೊಂಡಿರಲ್ಲ ಅಂಥೇಳಿ. ನಾವು ಜಾಸ್ತಿ ಒಂದೇ ಥರಲ್ಲೇ ತಿಂದ ಅಭ್ಯಾಸ ರೀ ನಮಗೆ. ಅದಕ್ಕೋಸ್ಕರ ನಂದು ಹೆಂಗೋ ಸ್ನಾನ ಪೂಜೆ ಎಲ್ಲ ಆಗಿತ್ತಲ್ಲ ರೀ, ಅದಕ್ಕೋಸ್ಕರ ನಾನು ಅವರು ಒಂದು ಪ್ಲೇಟ್ ಒಳಗನೆ ಬಂದು ಕೈಗೂಡಿಸಿದೆ. ಅವರು ಹಾಗೆ ಕಿಂಡಲೆಲ್ಲ ಮಾಡತ್ತಿದ್ರೆ ಕಾಮಿಡಿ ಮಾಡ್ಕೊಂಡು ಇವತ್ತಿನ ಟಿಫಿನ್ ಆಯ್ತು ನೋಡಿರಿ. ನಾನು ಹೇಳಿದ್ನಲ್ಲ ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ನಮ್ಮ ಹಸ್ಬೆಂಡು ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತಿ ಉಪ್ಪಿಟ್ಟು ಅಂತ ಹೇಳಿದ್ರು. ಚಲೋ ಆಗಿತ್ತು ರೀ. ನಾನು ಕೂಡ ಟೇಸ್ಟ್ ಮಾಡಿದ್ನೆಲ್ಲ ಚಲೋ ಆಗಿತ್ತು. ಗುಂಡು ಅಲ್ಲೇ ಆಟ ಆಡಾಕತ್ತಿದ್ರಿ. ಅವಂಗೂ ಇವಾಗ್ಲಿಂದನೇ ಖಾರ ಎಲ್ಲ ಟೇಸ್ಟ್ ಮಾಡ್ಸಕತ್ತೀವಿ ರೀ ಅವಂಗೆ. ಆಮೇಲೆ ಖಾರ ತಿನ್ನಲಿಲ್ಲ ಅಂದರೆ ಹೆಂಗೆ ಅಂಥೇಳಿ. ಮತ್ತು ಇನ್ನೊಂದು, ಜಾಸ್ತಿ ಸ್ವೀಟ್ ಕೊಡೋದಕ್ಕಿಂತ ಮಕ್ಕಳಿಗೆ ಖಾರನ ಫಸ್ಟಿಗೆ ಇಂಟ್ರೊಡಕ್ಷನ್ ಮಾಡಿಸ್ಬೇಕು ರೀ. ಫಸ್ಟ್ ಖಾರನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ಯಾಕಂದ್ರೆ ನೆಕ್ಸ್ಟ್ ಜಂತು ಹುಳ ಅದು ಇದು ಏನಾಗಂಗಿಲ್ಲ ನೋಡಿರಿ. ಅದಕ್ಕೋಸ್ಕರ ನಮ್ಮದು ಟಿಫಿನ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮಲ್ಲಿ ಕಂಪನಿ ಒಳಗೆ ಲೇಡೀಸ್ ವರ್ಕ್ ಮಾಡ್ತಾರಲ್ರಿ, ಅವರಿಗೆ ಒಂದು ರೂಮ್ ಬೇಕಾಗಿತ್ತು. ಅದ್ರ ಸಲುವಾಗಿ ನೋಡ್ಕೊಂಬಂದ್ರೆ ಆಯ್ತು ಅಂಥೇಳಿ ರೂಮ್ ನೋಡೋಕೆ ಹೊಂಟಿವಿ ರೀ. ನಾನು, ಗುಂಡು ಮತ್ತು ನಮ್ಮ ಹಸ್ಬೆಂಡ್. ನೀವು ನೋಡ್ತಿರ್ಬೋದು ಇಷ್ಟೋ ಲಾಗ್ಸಲ್ಲಿ ಇದೇ ಒಂದು ಟಾಪ್ನ ಜಾಸ್ತಿ ಹಾಕೋತೀನಿ ನಾನು. ಒಂದು 2 ಕಲರ್ದವ್ರು, ಒಂದು ಮೆರೂನ್ ಕಲರ್, ಒಂದು ನೀಲಿ ಕಲರ್ ಅಂಥೇಳಿ. ಇವು ವಿಡಿಯೋ ಒಳಗೆ ಅಷ್ಟು ಕ್ಲಿಯರಾಗಿ ಚೆನ್ನಾಗಿ ಕಾಣಿಸಕತ್ತಿಲ್ಲ ರೀ. ಸ್ವಲ್ಪ ಕತ್ಲೆ ಐತಲ್ಲ. ನೆಕ್ಸ್ಟ್ ನಾನು ನೀವು ವಿಡಿಯೋ ಹಾಕ್ತೀನಿ, ಅದ್ರೊಳಗೆ ಕ್ಲಿಯರಾಗಿ ಕಾಣಿಸ್ತಾವೆ. ಭಾಳ ಅಂದ್ರೆ ಭಾಳ ಕಂಫರ್ಟೇಬಲ್ ಫೀಲ್ ಕೊಡ್ತಾವ್ರಿ ಇವ. ಅದಕ್ಕೋಸ್ಕರನೇ ಈ ಥರ ಜಾಸ್ತಿ ಹಾಕೊಳ್ಳೋದು ನಾನು. ಎಷ್ಟು ಟಾಪ್ಸ್ ಅದಾವೆ, ಬಟ್ ಅಂಬ್ರೆಲಾ ಟಾಪ್ಸ್ ಅದಾವೆ. ಬಟ್ ಅದು ಎಲ್ಲದಕ್ಕಿಂತನೂ ಈ ಒಂದು ಟಾಪ್ ನನಗೆ ಭಾಳ ಕಂಫರ್ಟೇಬಲ್ ಫೀಲ್ ಕೊಡ್ತಾವೆ. ಮತ್ತು ಅಷ್ಟೇ ಚೆನ್ನಾಗಿ ಕಾಣಿಸ್ತಾವೆ. ನೀವು ನೋಡ್ತಿರ್ಬೋದು. ಭಾಳ ರೀಸನೇಬಲ್ ರೇಟ್ ಒಳಗೆ ಸಿಕ್ತು ರೀ ನನಗೆ. ಬಾಗಲಕೋಟೆ ಒಳಗೆ ಇದ್ದಾಗ ತಂದಿದ್ದೆ ನಾನು. ನಮ್ಮ ಗುಂಡು ಎಲ್ಲಿ ಕುಂತಾನ ತೊಳತ್ತೀರಿ?
ರೀ ಗುಂಡುಗ. ಬಟ್ ಭಾಳ ಕಿರಿಕಿರಿ ಮಾಡಕತ್ರಿ, ಎದ್ದು ನಿಂದ್ರೋದು ಜಿಗ್ದೆ ಆಡೋದು ಮಾಡಕತ್ತ. ಅದಕ್ಕೆ ಅವ್ರ ಪಪ್ಪ ಮುಂದೆ ಕುಣ್ಸ್ಕೊತೀನಿ ಕೊಡಿಲ್ಲ ಅಂತೇಳಿ ತೊಗೊಂಡಾರಿ. ಒಂದಿಲ್ಲ ಒಂದು ಕಿತಾಪತಿ ಮಾಡಕತ್ತಾನ್ರಿ. ಕುಂದ್ರದೇನೋ ಕರೆಕ್ಟಾಗಿ ಕುಂತಾನ, ಬಟ್ ಹ್ಯಾಂಡಲ್ ಹಿಡಿದು ಇದನ್ನ ಹಿಡಿದು ಮಾಡಕತ್ತಾನ್ರಿ. ಒಟ್ಟು ನೋಡ್ರಿ, ಇವತ್ತು ಮಧ್ಯಾಹ್ನ ಊಟಕ್ಕೆ ಹಾಗಲಕಾಯಿ ಪಲ್ಯ ಮಾಡ್ಬೇಕಂತೇಳಿ ರೆಡಿ ಮಾಡ್ಕೊಳತ್ತೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ರೀ ಹಾಗಲಕಾಯಿ, ನೀವು ನೋಡ್ತಿರ್ಬೋದು. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಾಗಲಕಾಯಿ. ಮತ್ತು ಇದಕ್ಕೆ ಈರುಳ್ಳಿ ಎಲ್ಲ ಯೂಸ್ ಮಾಡಂಗಿಲ್ಲ ರೀ. ಇದಕ್ಕೆ ಬೆಳ್ಳುಳ್ಳಿ ಒಂದು ಗಡ್ಡೆ ಸುಲಿದಿಟ್ಕೊಂಡೀನಿ. ಇನ್ನು ಸಣ್ಣಗೆ ಜಜ್ಬೇಕು. ಮತ್ತು ಸ್ವಲ್ಪ ಹುಣಸಿನ್ಕಾಯಿ ನೆನೆ ಹಾಕಿ ಇಟ್ಕೊಂಡೀನಿ ನೋಡ್ರಿ. ಇದಕ್ಕೆ ಕಹಿ ಇರ್ತೈತಲ್ಲ, ಕಹಿ ಎಲ್ಲ ಹೋಗ್ಬೇಕಂತೇಳಿ ಹುಣ್ಸಿಕಾಯಿ ಹಾಕಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ಯಾವುದೇ ರೀತಿ ಒಂದು ಸ್ವಲ್ಪ ಕಹಿ ಇರಂಗಿಲ್ಲ ರೀ. ನಾವು ಹಾಗಲಕಾಯಿ ಪಲ್ಯ ಮಾಡೀವಿ ಅನ್ನೋದೇ ಗೊತ್ತಾಗಂಗಿಲ್ಲ. ಮತ್ತು ಇನ್ನೊಂದು ಇದಕ್ಕೆ ಗ್ರೇವಿಗೆ ಅಂಥೇಳಿ ನಾನು ಇದು ಶೇಂಗಾ ಮಿಕ್ಸರ್ಗೆ ಹಾಕಿ ಪುಡಿ ಮಾಡಿ ಇಟ್ಕೊಂಡೀನಿ ರೀ. ಇದನ್ನು ಯಾವ ಥರ ಮಾಡ್ತೀನಿ ಅಂತೇಳಿ ತೋರಿಸ್ಕೊಡ್ತೀನಿ ಬರ್ರಿ. ಈ ಥರ ಮಾಡಿದ್ರೆ ಈ ಹಾಗಲಕಾಯಿ ಪಲ್ಯನ ಇಷ್ಟಪಡದೇ ಇದ್ದವ್ರು ಸನೇಕ ಹಾಗಲಕಾಯಿ ಪಲ್ಯ ಬೇಕಂತೇಳಿ ಮಾಡಿಸ್ಕೊಂಡು ತಿಂತಾರೆ. ಒಂದು ಟೈಮ್ ಟ್ರೈ ಮಾಡಿರಿ, ಯಾವ ಥರ ಬರುತ್ತೆ ಅಂತೇಳಿ ನೋಡ್ಕೊಂಬರೋಣ ಬರ್ರಿ. ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಟೊಮಾಟೊನ ಕಟ್ ಮಾಡ್ಕೊಂಡೀನಿ ರೀ. ಜಾಸ್ತಿ ಯಾಕೆ ಹಾಕತ್ತಿಲ್ಲ ಅಂತಂತಂದ್ರೆ ಹುಣ್ಸಿನ್ಕಾಯಿ ಹಾಕತ್ತೀವಲ್ಲ ಅದೇ ಹುಳಿ ಇರ್ತೈತಿ ಅಂಥೇಳಿ ಇದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳತ್ತೀನಿ ರೀ. ಇದಕ್ಕೊಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಬೇಕ್ರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಇನ್ನು ಫುಲ್ ಕಲಿಸ್ಕೋಬೇಕ್ರಿ. ಇದು ಎಲ್ಲ ಕಹಿ ಬಿಡಂಗೆ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಅದು ನೀರು ಬಿಡ್ತೈತಿ. ಅದನ್ನು ನಾವು ಹಿಂಡಿ ತೆಗಿಬೇಕ್ರಿ. ಒಟ್ಟ ಕೈ ಆಗಂಗಿಲ್ಲ ರೀ. ಇದನ್ನು ಯಾಕೆ ಮಾಡ್ತೀವಪ್ಪ ಅಂತಂದ್ರೆ, ಈಗ ಶುಗರ್ ಪೇಷಂಟ್ಗಳು ಇರ್ತಾರೆ ನೋಡ್ರಿ, ಅವ್ರಿಗೆಲ್ಲ ಹಾಗಲಕಾಯಿ ತಿನ್ಬೇಕಂತ ಹೇಳ್ತಾರೆ ಡಾಕ್ಟರ್ಸ್. ಬಟ್ ಹಾಗಲಕಾಯಿ ಜ್ಯೂಸ್ ಎಲ್ಲ ಕುಡಿಯೋಕ್ಕಾಗಲ್ಲಲ್ರಿ, ಭಾಳ ಕಹಿ ಇರ್ತೈತಿ. ಅಂಥವ್ರಿಗೆ ಈ ಥರ ಪಲ್ಯ ಮಾಡಿಕೊಡ್ರಿ. ಕಹಿನೂ ಇರೋಂಗಿಲ್ಲ ಮತ್ತು ಅಷ್ಟೇ ಹೆಲ್ದಿಯಾಗಿ ಇರ್ತೈತಿ. ಮತ್ತು ಶುಗರ್ ಕೂಡ ಒಂದು ಕಂಟ್ರೋಲಿಗೆ ಬರ್ತೈತಿ ಇದರಿಂದ. ಡೈಲಿ ಅಂದ್ರೆ ಅವ್ರಿಗೆ ಬೇಸರ ಆಗಂಗಿಲ್ಲ ರೀ ಈ ಥರ ಪಲ್ಯ. ರೊಟ್ಟಿ ಚಪಾತಿ ಜೊತೆ ತಿಂದ್ರೆ ಅವ್ರಿಗೆ ಕಹಿನೂ ಹತ್ತಂಗಿಲ್ಲ. ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂತಂದ್ರೆ, ಇದು ಕಹಿನೂ ಆಗಂಗಿಲ್ಲ. ಅದ್ರ ಸಲುವಾಗಿ ಜ್ಯೂಸ್ ಎಲ್ಲ ಕುಡಿಯೋಕ್ಕಾಗಲ್ಲಲ್ರಿ ಒಮ್ಮಿದೊಮ್ಗಿಲ್ಲ, ಅಷ್ಟೆಲ್ಲ ಕಹಿ ಹೋಗಂಗಿಲ್ಲ. ಇವಾಗ ಮುಗಿತೈತಪ್ಪ ಅದು ಅನಿಸ್ಬಿಡ್ತೈತಿ. ಅದ್ರ ಸಲುವಾಗಿ ಈಸಿಯಾಗಿ ಕಂಟ್ರೋಲ್ ಬರ್ತೈತಿ. ಮತ್ತು ಅದ್ರ ಸಲುವಾಗಿ ಇದನ್ನು ಒಂದಿನ ಬಿಟ್ಟರೆ ಒಂದಿನ ಈ ಥರ ಮಾಡಿಕೊಡ್ರಿ. ಇವರು ಶುಗರ್ ಪೇಷಂಟ್ಸ್ ಇರ್ತಾರಲ್ಲ ಅಂಥವ್ರಿಗೆ ಹೆಲ್ಪ್ ಆಕೈತಿ. ಈ ಥರ ನೋಡಿರಿ, ಇಲ್ಲಿ ನೀರು ಬಿಟ್ಟೈತಿ. ಇದನ್ನು ಹಿಂಗೆ ಹಿಂಡ್ಕೋಬೇಕ್ರಿ. ಕಾಣಕತ್ತಿರ್ಬೇಕು ನಿಮ್ಗೆ ಹೆಂಗೆ ಬೀಳ್ತೈತಿ ಅಂಥೇಳಿ. ಈ ಥರ ಎಲ್ಲ ಹಿಂಡ್ಕೋಬೇಕು. ಹಿಂಡ್ಕೊಂಡು ಯಾವ ಥರ ಒಗ್ಗರಣೆ ಹಾಕೋ ಟೈಮ್ದಾಗ ನಿಮ್ಗೆ ಯಾವ ಥರ ಹಾಕ್ತೀನಿ ಅಂಥೇಳಿ ತಿಳಿಸ್ಕೊಡ್ತೀನಿ. ಇದು ಮಾಡೋಕ್ಕೆ ಬರಲ್ಲ ಅಂತಲ್ಲ, ನಾನು ಯಾವ ಥರ ಮಾಡ್ತೀನಿ ಕಹಿ ಇರ್ಲಾರ್ದಂಗೆ ಅಂಥೇಳಿ ತಿಳಿಸ್ಕೊಡ್ಬೇಕಂಥೇಳಿ ಹೆಂಗೋ ಮಾಡತ್ತಿದ್ನಲ್ರಿ, ಅದ್ರ ಸಲುವಾಗಿ ವಿಡಿಯೋ ಮಾಡಾಕತ್ತೀನಿ. ಬರ್ರಿ ನೋಡೋಣ ಯಾವ ಥರ ಬರ್ತೈತಿ ಅಂತೇಳಿ. ನೋಡ್ರಿ, ಈ ಥರ ಎಲ್ಲ ಹಿಂಡಿ ಬಸದು ಇಟ್ಟಣ್ರಿ. ಇದನ್ನು ನೀರ ನೋಡ್ತಿರ್ಬೋದು ನೀವು, ಒಂದು ಹನಿನೂ ನೀರಿಲ್ಲ ಇದ್ರೊಳಗೆ. ಎಲ್ಲ ಫುಲ್ ಹಿಂಡೇನ್ರಿ. ಇದನ್ನು ಇನ್ಮೇಲೆ ಒಗ್ಗರಣೆ ಹಾಕೊಂಡ್ರಿ. ಇವಾಗ ಒಗ್ಗರಣೆ ಎಲ್ಲ ಹಾಕೊಂಡು ಆಯ್ತು ನೋಡ್ರಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಬೇಕ್ರಿ. ಇದಕ್ಕೆ ನೀರು ಹಾಕಿದಾದ್ಮೇಲೆ ಸ್ವಲ್ಪ ಗ್ರೇವಿ ಆಗಬೇಕಲ್ಲ, ಅದಕ್ಕೋಸ್ಕರ ನೀರು ಹಾಕಬೇಕು. ಚೆನ್ನಾಗಿ ಕುದಿಸ್ಕೋಬೇಕ್ರಿ. ಇದು ಕುರುಮ್ ಅನ್ನಬಾರ್ದು ಹಾಗಲಕಾಯಿ, ಚೆನ್ನಾಗಿ ಕುದಿಬೇಕದು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಬೆಲ್ಲ, ಉಪ್ಪು ಎಲ್ಲ ಹಾಕ್ಬೇಕ್ರಿ. ಮತ್ತು ನಾನು ಮೇಲ್ಗಡೆ ಸ್ವಲ್ಪ ಶೇಂಗಾ ಪುಡಿ ಉಳಿದೈತ್ರಿ, ಅದನ್ನು ಉದುರಿಸಾತೀನಿ. ನೀವು ಇದ್ರೆ ಹಾಕೋಬೋದು, ಇಲ್ಲ ಅಂತಂದ್ರೆ ಇಲ್ಲ. ಯಾಕಂದ್ರೆ ಒಗ್ಗರಣೆ ಒಳಗೆ ಒಂದು ಟೈಮ್ ಹಾಕಿರ್ತೀರಲ್ಲ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಉಳಿದೈತಂತೆ ಮೇಲ್ಗಡೆ ಉದುರಿಸಾತಿದ್ದೆ ನಾನು.
ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕತ್ತೀನಿ ನೋಡ್ರಿ. ನಮ್ದು ಆರ್ಗ್ಯಾನಿಕ್ ಬೆಲ್ಲ ಹಾಕಕತ್ತೀನಿ ನಾನು. ನಿಮ್ಮ ಹತ್ರ ಯಾವ ಬೆಲ್ಲ ಇರ್ತೈತಿಲ್ಲ ಅದನ್ನು ಒಂದು ಸ್ವಲ್ಪ ಬೆಲ್ಲ ಹಾಕ್ಬೇಕ್ರಿ. ಯಾಕಂದ್ರೆ ಹುಳಿನೂ ಆಗಬಾರ್ದು ಈ ಕಡೆ ಜಾಸ್ತಿ, ಈ ಕಡೆ ಕಹಿನೂ ಆಗಬಾರ್ದು ಅಂತಂದ್ರೆ ಸ್ವಲ್ಪ ಬೆಲ್ಲ ಹಾಕಿದ್ರಿ ಅಂತಂದ್ರೆ ಸ್ವಲ್ಪ ಕಡಿಮೆ ಆಗತ್ತೆ ರೀ ಎಲ್ಲನೂ. ಅದಕ್ಕೋಸ್ಕರ ಬೆಲ್ಲ ಹಾಕಬೇಕು. ಮತ್ತು ಮೇಲ್ಗಡೆ ಎಲ್ಲ ರುಚಿ ನೋಡಿ ಆದಮೇಲೆ, ಯಾಕಂದ್ರೆ ಫಸ್ಟಿಗೆ ಹಾಗಲಕಾಯಿ ಬೇರೆ ಉಪ್ಪು ಹಾಕಿ ಇದು ಮಾಡಿರ್ತೀವಲ್ಲ ರೀ, ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಕ್ಲೋಸ್ ಮಾಡಿಬಿಡ್ಬೇಕ್ರಿ. ಸ್ವಲ್ಪ ಹೊತ್ತು ಕುದಿಬೇಕಿದೆ, ಎಲ್ಲ ತಿರುವಾಡಿ ಮಾಡಿ ಕ್ಲೋಸ್ ಮಾಡಿಬಿಡ್ಬೇಕು ಇದನ್ನು. ತಾನೇ ಅಂದರೆ ಈಗ ಪದೇ ಪದೇ ತೆಗೆದು ಎಲ್ಲ ನೋಡೋಕೆ ಹೋಗಬಾರ್ದು ರೀ. ಪೂರ್ತಿ ಅದು ಸೌಂಡ್ ಗೊತ್ತಾಗೈತೆ ನಮಗೆ, ನೀರು ಖಾಲಿ ಆಗಿದ್ದೆ ಬಿಟ್ಟಿದ್ದೆ. ಅದಕ್ಕೆ ಮುಚ್ಚಿಬಿಡ್ಬೇಕು ಇದನ್ನು. ಮುಚ್ಚಿ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅದೆಲ್ಲ ಕುದಿಯೋ ಟೈಮ್ದಾಗ ತೆಗೆದು ನೋಡ್ಬೇಕ್ರಿ ಎಲ್ಲೆಲ್ಲಿ ಬಂದೈತೆ ಅಂತೇಳಿ. ಯಾಕಂತಂದ್ರೆ ತಳ ಹಿಡಿಬಾರ್ದಲ್ಲ ರೀ, ಅದಕ್ಕೋಸ್ಕರ ಹಾಗೆ ಮುಚ್ಚಿಬಿಟ್ರೆ ಮೇಲೆ ನೀರು ನಿಂತಿರ್ತೈತಿ, ಕೆಳಗಡೆ ತಳ ಹಿಡಿದು ಬಿಡ್ತೈತಿ. ಅದಕ್ಕೋಸ್ಕರ ಈ ಥರ ಬಂದೈತೆ ನೋಡಿರಿ ಹಾಗಲಕಾಯಿ ಪಲ್ಯ. ಮೇಲ್ಗಡೆ ಎಲ್ಲ ಅದು ಶೇಂಗಾ ಪುಡಿ ಬೇರೆ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ಅದರದ್ದು ಎಣ್ಣೆ ಬಿಟ್ಟೈತಿ. ಈಗ ಕರೆಕ್ಟಾಗಿ ಕುದ್ದೈತಿದೆ, ಬಟ್ ನೀರು ಜಾಸ್ತಿ ಐತಿಲ್ಲ, ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ನೀರೆಲ್ಲ ಸುಡುವ ಟೈಪ್ ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ಇದನ್ನು. ಯಾಕಂತಂದ್ರೆ ನಾವು ಭಾಳ ಈ ಕಡೆ ಸಾಂಬಾರು ಟೈಪು ಆಗಬಾರ್ದು, ಈ ಕಡೆ ಫುಲ್ಲು ಒಣನೂ ಆಗಬಾರ್ದು. ಟೇಸ್ಟ್ ಅಷ್ಟೊಂದು ಚಲೋ ಇರೋಂಗಿಲ್ಲ. ಸ್ವಲ್ಪ ಗ್ರೇವಿ ಥರ ಆಯಿತು ಅಂತಂದ್ರೆ ಇದನ್ನು ಅನ್ನದ ಜೊತೆಗೂ ತಿನ್ಬೋದು, ಚಪಾತಿ ಜೊತೆಗೂ ತಿನ್ಬೋದು, ಮತ್ತು ರೊಟ್ಟಿ ಜೊತೆನೂ ತಿನ್ಬೋದು. ಮೇನ್ ಕಾಂಬಿನೇಷನ್ ಅಂದರೆ ಇದು ರೊಟ್ಟಿ ಜೊತೆ ಮಸ್ತ್ ರೀ ಇದು. ಅದಕ್ಕೋಸ್ಕರ ನೀವು ರೊಟ್ಟಿ ಮಾಡಿದಾಗ ಈ ಥರ ನಿಮ್ಮ ಮನೆಯೊಳಗೆ ಯಾರಾದರೂ ಶುಗರ್ ಪೇಷಂಟ್ ಇದ್ದರು ಅಪ್ಪ ಅಂತಂದ್ರೆ ಅವ್ರಿಗೆ ಶುಗರ್ ಕೂಡ ಕಂಟ್ರೋಲಿಗೆ ಬರ್ತೈತಿ, ಮತ್ತು ಅವ್ರು ಬೇರೆ ಥರ ಪಲ್ಯನೂ ಮಾಡಿಕೊಟ್ಟಂಗೆ ಆಗತ್ತೆ ರೀ. ಅದಕ್ಕೋಸ್ಕರ ಈ ಥರ ನೀವು ಮಾಡಿಕೊಡ್ರಿ ಒಂದು ಟೈಮ್. ಇದನ್ನು ಇಷ್ಟಪಡಲಾರ್ದಂಥ ವ್ಯಕ್ತಿನೇ ಇಲ್ಲರಿ. ನಾನು ಫಸ್ಟಿಗೆ ಒಟ್ಟು ಹಾಗಲಕಾಯಿ ತಿಂತಿರ್ಲಿಲ್ಲ ರೀ. ನಮ್ಮ ಮಮ್ಮಿಯವರು ಮಾಡ್ತಾಯಿದ್ರು, ನಮ್ಮ ಅಮ್ಮ ಅವರು ಮಾಡ್ತಾಯಿದ್ರು ಈ ಥರ. ಅದಕ್ಕೋಸ್ಕರ ಅವ್ರು ಯಾವ ಥರ ಮಾಡ್ತಾರಲ್ಲ ಅದೇ ಥರ ನಿಮಗೆ ಮಾಡಿಬಿಟ್ಟು ತೋರಿಸಿದ್ದೀನಿ ನಾನು. ಈಗ ನಾನು ಅವಾಗಲೇ ತೆಗೆದಿದ್ದಲ್ಲ, ಮತ್ತೊಂದು ಸಾರಿ ಇದು ಕುದಿಸಿ ತೆಗೆದೀನಿ ನೋಡಿರಿ. ಎಣ್ಣೆಲ್ಲ ಮೇಲ್ಗಡೆ ಹೆಂಗೆ ಬಿಟ್ಕೊಂಡೈತೆ ನೋಡಿರಿ. ಇದು ಎಷ್ಟು ಕಲರ್ಫುಲ್ಲಾಗಿ ಬಂದೈತೆ ಅಂದ್ರೆ, ಇದು ವಿಡಿಯೋದಾಗ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಬಟ್ ಭಾಳ ಅಂದ್ರೆ ಭಾಳ ಕಲರ್ಫುಲ್ಲಾಗಿ ಬಂದೈತಿ. ಇದು ಮಸ್ತ್ ಇರ್ತೈತೆ ರೀ. ಒಂದು ಟೈಮ್ ಟ್ರೈ ಮಾಡಿ ನೋಡಿರಿ. ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ, ಬರೀ ಅದು ಬೇರೆ ಬೇರೆ ಯಾವಾಗಲೂ ಒಂದೇ ಥರ ತರಕಾರಿ ಯೂಸ್ ಮಾಡ್ಕೊಂಡು ಪಲ್ಯ ಮಾಡೋದಕ್ಕಿಂತ ಈ ಥರ ಸ್ವಲ್ಪ ವೆರೈಟಿ ಮಾಡಿರಿ. ನಿಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಅಷ್ಟೇ ಹೆಲ್ದಿಯಾಗಿ ಕೂಡ ಇರ್ತೈತಿ, ಅಷ್ಟೇ ಟೇಸ್ಟಿಯಾಗಿ ಕೂಡ ಇರ್ತೈತಿ ನೋಡಿರಿ. ಇದ್ರ ಜೊತೆ ಚಪಾತಿ ಮಾಡಿದ್ದೆ ರೀ. ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಿಟಿಗೆ ಹೋಗಿದ್ದೆ ರೀ, ಬೆಳಗಾವಿಗೆ ಹೋಗಿದ್ದೆ ನಾನು ಕೆಲಸದ ಮೇಲೆ. ಬರೋದಕ್ಕೆ ನೋಡಿರಿ ಮನೆ ಎಲ್ಲ ತಿಪ್ಪಿ ಮಾಡಿಟ್ಟಾರ. ಅದನ್ನೆಲ್ಲ ಬಂದು ಸ್ವಚ್ಛಂಗೆ ಕಸ ಎಲ್ಲ ಗುಡಿಸಿ ಎಲ್ಲ ಬಾಂಡೆ ಎಲ್ಲ ತೊಗೊಂಡು ಹೋಗಿ ಹೊರಗಡೆ ತಿಕ್ತಾ ಇದ್ದೆ ರೀ. ಹೊರಗಡೆ ಯಾಕಪ್ಪ ಅಂತಂದ್ರೆ ಭಾಳ ಆಗಿಬಿಟ್ಟಿದ್ದೆ ರೀ, ಒಂದು ರಾಶಿ ಇದ್ದು ಪಾತ್ರೆಗಳು. ಅದಕ್ಕೋಸ್ಕರ ನಮಗೆ ಇಲ್ಲೆಲ್ಲ ಸಿಂಕ್ನಾಗೆಲ್ಲ ಅಷ್ಟೊಂದು ಗಾವಾಗಂಗಿಲ್ಲ ಮತ್ತು ಬೇಗನೂ ಮುಗಂಗಿಲ್ಲ ಅಂತ ಹೇಳಿಬಿಟ್ಟು ಹೊರಗಡೆ ಹೋಗಿ ತಿಕ್ಕಾಕಿಟ್ಟು ಬಂದಿದ್ದೆ ರೀ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ತಿಕ್ಕಿದ್ರೆ ಆಯ್ತು ಅಂಥೇಳಿ ತಿಕ್ತಾ ಇದ್ದೆ ರೀ ನಾನು. ಮತ್ತು ಬಟ್ಟೆ ಎಲ್ಲ ನೆನೆ ಹಾಕಿಟ್ಟಿದ್ದೆ. ಫಸ್ಟ್ ಎಲ್ಲ ಬಾಂಡೆ ತಿಕ್ಕೊಂಡೆ ರೀ. ನೋಡ್ತಿರ್ಬೋದು ನೀವು, ಇಷ್ಟು ಕ್ಯಾಮ್ರಾ ಒಳಗೆ ಸ್ವಲ್ಪ ಕಾಣಿಸಕತ್ತಾವ, ಅದ್ರ ಭಾಳ ಇದ್ದು ರೀ. ದೊಡ್ಡ ಬುಟ್ಟಿಲಿ ಒಂದು ಬುಟ್ಟಿ ಪಾತ್ರೆಗಳಿದ್ದು ಅದ್ರನ್ನೆಲ್ಲ ತಿಕ್ಕಿದಾದ್ಮೇಲೆ ನಾನು ಬಟ್ಟೆ ಕೂಡ ತೊಳೆದೆ ರೀ. ಆಮೇಲೆ ತಿಕ್ಕಿ ಹಂಗೆ ಇಟ್ಟಿದ್ನಲ್ಲ, ಅದಕ್ಕೋಸ್ಕರ ಇವಾಗ ಪಾತ್ರೆಗಳನ್ನೆಲ್ಲ ಆರ್ಗನೈಸ್ ಮಾಡುವ ಸಮಯ.
ನಾಚಿಕೆ. ನಾವೆಲ್ಲ ಆರಾಮದೀವ್ರಿ. ನೀವು ಹೆಂಗಿದ್ದೀರಿ? ನೀವು ಹೆಂಗದೀರಿ? ನೀವು ಹೆಂಗದೀರಿ? ನೀವು ಹೆಂಗದೀರಿ? ಅಯ್ಯ ನೀವು ಹೆಂಗದೀರಿ? ನೀವು ಹೆಂಗದೀರಿ? ಶಾಮ್ಲೇಟವ್ರಿ ನೀವು ಹೆಂಗದೀರಿ? ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಸ್ವಲ್ಪ ಈವ್ನಿಂಗ್ ವಾಕ್ ಹೋಗಿ ಬಂದ್ರೆ ಆಯ್ತಂತ ಹೇಳಿ ಹೋಗಿದ್ವಿ ರೀ. ಹೊಂಟ್ರೆ ಸಾಕು, ಕೆಳಗಡೆ ಇಳಿದ್ರೆ ಎಲ್ಲ ಹುಡುಗರು, ಸಣ್ಣ ಸಣ್ಣ ಹುಡುಗರೆಲ್ಲ ನಮ್ಮ ಗುಂಡು ಮಾತಾಡ್ಸಕ್ಕೆ ಬರ್ತಾರೆ. ಹೆಂಗೆ ಮಾಡಕತ್ತಾರೆ ನೋಡ್ರಿ. ಅವ್ರು ನೋಡ್ಕೊ ಅಂತ ಅವ್ನು ಎಂಜಾಯ್ ಮಾಡ್ತಾನೆ ರೀ. ಯಾರ ಬಂದ್ರು ಹಂಗೆ ಅವ್ರು ಏನಾದರೂ ಅಲ್ಲಿ ಹೋದ್ರು ಅಂತಂದ್ರೆ ಅವ್ರಿಗೆ ಕರಿತಾನೆ ರೀ. ಇನ್ನೂ ಅಷ್ಟು ಮಾತು ಬರೋಂಗಿಲ್ಲ, ಆದ್ರೂ ಹಿಂಗೆ ಒಟ್ಟು ಸೌಂಡ್ ಮಾಡ್ತಾನೆ. ಆದರೂ ಅವರು ಭಾಳ ಇಷ್ಟಪಡ್ತಾರೆ ರೀ ನಮ್ಮ ಗುಂಡುಗ. ಒಟ್ಟು ಬಂದು ನಿಂದಿರ್ತಾರೆ ರೀ. ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗ್ಬೇಕಂದ್ರೆ ಅಲ್ಲಿಂದ ನಮ್ಮ ವಟಾರದಾಗಿಂದ ಪಾರ ಆಗ್ಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕು ರೀ. ಇಲ್ಲಿ ಹಾಗೆ ವಾಕ್ ಹೋಗ್ಬೇಕಂತ ಹೇಳಿ ಬಂದಿದ್ವಿ ರೀ. ಒಂದು ಆಂಜನೇಯನ ಟೆಂಪಲ್ ಇತ್ತು. ಬರೋ ನಮ್ಮ ಪ್ರತಿ ಸಲ ಬರೋದಕ್ಕಿಂತ ಬೇರೆ ಏರಿಯಾಕ್ಕೆ ಬಂದಿದ್ವಿ, ಸ್ವಲ್ಪ ದೂರ. ಚೆನ್ನಾಗಿತ್ತು, ನೀವೇ ನೋಡ್ಬೋದು. ನಿಮಗೂ ದರ್ಶನ ಮಾಡಿಸ್ತೇನೆ ಬರ್ರಿ. ಎಷ್ಟು ಚಂದ ಐತಿ ನಾವು ವ್ಯೂ, ತಂಪೈತಿ. ಗಾರ್ಡನ್ ಅದು ಐತೆ. ಎಷ್ಟು ಚಂದ ಐತೆ ನೋಡಿ. ಹಿಂಗದೆಲ್ಲ ಗಾರ್ಡನಿಂಗ್ ಐತ್ರಿ. ನಾವೆಲ್ಲ ದರ್ಶನ ಮಾಡ್ಕೊಂಡ್ವಿ, ಚಂದ ಅನ್ನಿಸ್ತು. ವ್ಯೂ ಅದ್ರ ಸಲುವಾಗಿ ಒಂದು ವಿಡಿಯೋ ಮಾಡ್ಕೊಂಡೆ. ಎಲ್ಲ ಕುಂದ್ರಾಕೆಲ್ಲ ವ್ಯವಸ್ಥೆ ಐತಿ. ಒಂಥರ ಗಾರ್ಡನ್ ಟೈಪ್ ಐತ್ರಿ. ಗಾರ್ಡನ್ದಾಗ ಹನುಮಾನ್ ದೇವರ ದೇವಸ್ಥಾನ ಇದ್ದಂಗೆ ಐತಿ. ಹಿಂದ್ಗಡೆ ಎಲ್ಲ ಫುಲ್ ಈಗ ಹೂವಿನ ಗಿಡ ಮತ್ತು ಗಾರ್ಡನಿಂಗ್ ಬಳ್ಳಿಗಳು ಅದು ಇರ್ತಾವಲ್ಲ ರೀ, ಗಾರ್ಡನಿಂಗ್ ಗಿಡಗಳು ಮತ್ತು ಹಣ್ಣಿನ ಗಿಡಗಳು ಇವಿದಾವೆ. ಚೆನ್ನಾಗೈತ್ರಿ. ಎಲ್ಲ ಥರ ಹೂವಿನ ಗಿಡಗಳು ಅದಾವೆ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು, ದಾಸವಾಳ ಹೂವಿನ ಗಿಡ, ಗುಲಾಬಿ ಹೂವಿನ ಗಿಡ. ದಾಸವಾಳ ಅಂದ್ರೆ ಒಂದು 5-6 ಥರ ಅದಾವೆ. ಎಲ್ಲ ಹನುಮಾನ್ ದೇವ್ರ ಗುಡಿ ಅಂದ್ರೆ ಇದೆಲ್ಲ. ಆ ಕಡೆ ಎಲ್ಲ ಪೂರ್ತಿ ಐತಿ, ಬಟ್ ಕ್ಯಾಪ್ಚರ್ ಆಗತ್ತಿಲ್ರಿ ಕ್ಯಾಮ್ರಾ ಒಳಗೆ. ಫುಲ್ ದಾಸವಾಳ ಹೂವಿನ ಗಿಡ, ಗುಲಾಬಿ ಹೂವಿನ ಗಿಡ ಐತಿ. ಮಸ್ತ್ ಐತಿ ವ್ಯೂ. ಇಲ್ಲಿ ನೋಡ್ರಿ, ಇವ್ರು ಇಲ್ಲಿ ಬರಾಕತ್ತಾರ ವಾಕಿಂಗ್ ಮಾಡ್ಕೊಂಡು. ಗುಂಡಪ್ಪ, ಗುಂಡು ಏನಾದರೂ ಹೇಳ್ತೀರಾ ಸರ್? ಅವ್ವ ಪಪ್ಪ ಅನ್ನೋದ್ರೆ ಬಿಜಿದ್ರಿ. ಅಮ್ಮ ಅಮ್ಮ ಅಂತೀರಿ. ಈ ಕಡೆ ನೋಡ್ರಿ, ಕ್ಯಾಮ್ರಾಕ್ ನೋಡ್ರಿ ಸರ್. ಕ್ಯಾಮ್ರಾ ನೋಡಿ ಅನ್ಸತ್ರೇನ? ನಾಚಿಕೆ. ಕುಂದ್ರಪ್ಪ, ಕುಂದ್ರ ಆಮೇಲೆ ವಿಡಿಯೋ ಮಾಡ್ಕೊಂಡ್ರು. ಏನೋ ಗೊತ್ತಿಲ್ರಿ, ನಾವು ಪ್ರತಿ ಸಲ ವಾಕಿಂಗ್ ಹೋದಾಗ ಒಮ್ಮೊಮ್ಮೆ ಬರೀ ದೇವಸ್ಥಾನಗಳು ಹತ್ತವ್ರಿ. ನಮಗೆ ಯಾವುದಾದ್ರೂ ಒಂದು ದೇವಸ್ಥಾನ ಹತ್ತೇ ಇರ್ತೈತಿ. ಅದಕ್ಕೋಸ್ಕರ ನಾವು ಹೋಗಿ ಬರ್ಬೇಕಂತೇಳಿ ಹೋಗ್ತೀವಿ. ಏನೋ ಒಂಥರ ಪಾಸಿಟಿವ್ ಎನರ್ಜಿ ಬರ್ತೈತಿ ಮನುಷ್ಯನಲ್ಲಿ ದೇವಸ್ಥಾನಕ್ಕೆ ಹೋಗೋದ್ರಿಂದ. ಮತ್ತು ಏನೋ ಒಂಥರ ಪಾಸಿಟಿವಿಟಿ ರೀ. ನಾವು ಪ್ರತಿ ಸಲನೂ ವಾಕಿಂಗ್ ಹೋಗ್ಬೇಕಂತ ಹೋಗ್ತೀವಿ. ಹೋಗುವಾಗ ವಾಕಿಂಗ್ ಹೋಗ್ಬೇಕನ್ನೋ ಒಂದು ಫೀಲ್ ಇಟ್ಕೊಂಡು ಹೋಗ್ತೀವಿ. ಬರುವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವೇನೋ ಅನ್ನೋ ಫೀಲ್ ಒಳಗೆ ಬರ್ತೀವಿ ರೀ ನಾವು. ಈಗ ಒಟ್ಟಿನಲ್ಲಿ ಯಾವುದಾದ್ರೂ ಒಂದೊಂದು ದೇವಸ್ಥಾನ ರೀ ಹತ್ತಿರ್ತೈತಿ, ಮತ್ತು ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿರ್ತೀವಲ್ಲ, ಆ ಒಂದು ಇದರಿಂದನ ಆ ಥರ ವಾಕಿಂಗ್ ಅನ್ನೋ ಫೀಲ ಬರಂಗಿಲ್ಲ ರೀ ಬರೋ ಟೈಮ್ ಒಳಗೆ. ನೋಡ್ರಿ ವ್ಯೂ ಎಲ್ಲ ಯಾವ ಥರ ಕಾಣಿಸಾಕತ್ತೈತಿ ಅಂತ ಹೇಳಿ. ಇದು ನಮ್ಮ ಏರಿಯಾ ಒಳಗಲ್ರಿ, ಸ್ವಲ್ಪ ಪಕ್ಕದ ಏರಿಯಾ ಒಳಗಿದೆ. ಮಳೆಯೆಲ್ಲ ಬರಂಗಾಗಿತ್ತು ರೀ, ನೀವು ನೋಡ್ತಿರ್ಬೋದ. ಮೇಲ್ಗಡೆ ಎಲ್ಲ ಫುಲ್ ಮೋಡ ಕವಿದ ವಾತಾವರಣ ಇತ್ತು. ಮೋಡಗಳೆಲ್ಲ ಫುಲ್ ಕಪ್ಪಾಗ್ಬಿಟ್ಟಿತ್ತು ರೀ ಮುಗಿಲೆಲ್ಲ. ಈ ಥರ ಐತೆ ನೋಡ್ರಿ ಒಂದು ವೆದರ್ ಇವತ್ತು.
ಏನೋ ಗೊತ್ತಿಲ್ಲ, ಬಟ್ ಈ ಥರ ವೆದರ್ ಇತ್ತು ಅಂತಂದರೆ ನನಗೆ ಭಾಳ ಇಷ್ಟ ರೀ. ಬರೀ ಬಿಸಿಲು ಬರೀ ಮಳೆ ಇರಬಾರ್ದು, ಈ ಥರ ಒಂದು ಮೋಡ ಕವಿದಿರುವಂಥ ವಾತಾವರಣ ಇತ್ತು ಅಂತಂದ್ರೆ ನನಗೆ ತಿರುಗಾಡೋಕ್ಕೂ ಇಷ್ಟ ಬರ್ತೈತಿ. ಮತ್ತು ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಾಕತ್ತೈತಿ ಅಂಥೇಳಿ. ಮುಗಿಲೆಲ್ಲ ಈವ್ನಿಂಗ್ ಆಗ್ತಾ ಬಂತ್ರಿ, ಮತ್ತು ಸಂಜೆ ಆಗ್ತಾ ಬಂತು. ಅದಕ್ಕೋಸ್ಕರ ನಾವು ಮನೆ ಕಡೆ ಹೊಂಟೀವಿ ನೋಡ್ರಿ. ಇವಾಗ ಅಲ್ಲೆಲ್ಲ ಆಕಳುಗಳೆಲ್ಲ ಹೋಗ್ತಾಯಿದ್ವು. ನಮ್ಮ ಹಸ್ಬೆಂಡ್ ಆಕಳುಗಳು ಬಂದು ನೋಡಲ್ಲ ಅಂತೆಲ್ಲ ಹೇಳ್ತಾಯಿದ್ರು. ಭಾಳ ಚಂದ ಇತ್ತು ಒಂಥರ. ದಿನ ಹೋಗೋದಕ್ಕಿಂತನೂ ಇವತ್ತೊಂಥರ ಬೇರೆ ಥರನೇ ಇತ್ತು ನಾವು ವಾಕಿಂಗ್ ಮಾಡೋದು. ಬೇರೆ ಏರಿಯಾಕ್ಕೂ ಹೋಗಿದ್ವಿ, ಮತ್ತು ನಮ್ಮ ಗುಂಡನ ಜೊತೆ ಹಾಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು, ಮತ್ತು ಒಂದು ವೆದರು ಆ ಥರ ಸಪೋರ್ಟ್ ಮಾಡಿತ್ತು. ಚೆನ್ನಾಗಿತ್ತು ರೀ ಒಟ್ಟಿನಲ್ಲಿ. ಯಪ್ಪ ಅಂಜನಾ ಹಚ್ಕೊಂಡೇನು? ಅಂಜನಾ ಇಲ್ಲಾರದಾರ ಅತ್ತೆ ತತ್ತ ಅವ್ರು ನೋಡಿ ಇಲ್ಲ ನೋಡಿ ನೀವೇನೋ ಮಾತಾಡತ್ತಂತರಿ. ಏನು ಮಾತಾಡತ್ತಿಪ್ಪ? ಮಮ್ಮ ಪಪ್ಪ ಶಾಂತನ ಅಲ್ಲೇ ನೋಡಿದೆ. ಬರ್ರಿ ಹೋಗೋಣ ಬರ್ರಿ. ರೀ ಹಣ್ಣೊಂದು ತಿಂಗಳ್ರಿ. ಕುಂದ್ರಾಗ ಸ್ಟ್ರಾಲರ್ ತಂದ್ರ ಮಂದಿ ಎದ್ದು ನಿಂದಿರ್ತೈತದ. ಅಲ್ಲಿ ನಮ್ಮ ಮನೆ ತಗೊಂಡು ಪಾಪು ಐತಿ, ಕೊಡ್ತೀನಿ ತಡಿಯ ಮಗನ ನಡ್ಕೋತ ಬರಕ್ಕೆ. ಅಪ್ಪ ಮುಗಿಸ್ತಾನ. ಅಮ್ಮ ಬಿಡೋ ಅಮ್ಮ ಇದೆ ಮನಿ ಪಪ್ಪ ಅನ್ನಂದ್ರೆ ಅಮ್ಮ ಅನ್ನಾಗತ್ತಿದ್ದೆ. ಹಾಡ ಹಾಡತ್ತೇನೋ ಓ ಅಂತೇಳಿ. ಏನು ಮಾಡತ್ತಿ? ಪಪ್ಪ ಪಪ್ಪ ಏನಪ್ಪ? ಇದು ಇದೆ ಅಣ್ಣ ಹೆಂಗಪ್ಪ? ಹೆಂಗ ಪಪ್ಪ ಅನಾರನೀಗ ಈಗ ಅಲ್ಲೈತಾ? ಇದನ್ನ ಫ್ಲಾಶ್ ಲೈಟ್ ಅನ್ನಾಗೈತೆ, ಅದನ್ನ ನೋಡ್ದೆ ಈಗ. ಅಣ್ಣ ಕದ್ದೆ ಕದ್ದೆ ಅನ್ನಕತ್ತಾನ. ಮಮ್ಮ ಗಿಡಯ ಏಯ್ ಹುಚ್ಚ ಏನ ನೀನ ಕುಂತಿ? ಮಮ್ಮಿ ಅಮ್ಮ ಬಿಡ್ಡೆ ಇವತ್ತಿನ ವಿಡಿಯೋ ಇಷ್ಟಿತ್ತು ನೋಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸ್ ಒಳಗೆ ನಿಮಗೆ ಯಾವ ಥರ ರೆಸಿಪೀಸ್ ಅದು ಏನಾದರೂ ಬೇಕಿತ್ತು, ಮತ್ತು ಯಾವ ಥರ ವಿಡಿಯೋ ಮಾಡಬೇಕಂತ ನಿಮಗೆ ಅನಿಸಿತ್ತು ಅಂತಂದರೆ ನಮಗೆ ಐಡಿಯಾಗಳು ಕೊಡ್ರಿ. ಯಾವ ಥರ ಮಾಡಬೇಕಂತೇಳಿ ನಮಗೆ ಐಡಿಯಾ ಇಲ್ಲ. ಅದ್ರ ಸಲುವಾಗಿ ಯಾವ ಥರ ವಿಡಿಯೋಸ್ ನಿಮಗೆ ಬೇಕು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಎಲ್ರಿಗೂ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.
ವಾಚ್ ನೋಡ್ರಿ ವಾಚ್ ಸ್ಮಾರ್ಟ್ ವಾಚ್ ತೊಗೊಂಡು ಬಾಯಾಗ ಹಾಕೋತಾನ ನೋಡ್ರಿ ಇವನು ಆಟೋಣ್ಕ್ರಿ ಇವೆಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.